ಮದುವೆ ಆಗೋದಾಗಿ ನಂಬಿಸಿ ಗರ್ಭಿಣಿ ಮಾಡಿದ ಯುವಕನ ವಿರುದ್ಧ ಶಿವಮೊಗ್ಗ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶಿವಮೊಗ್ಗ ನಗರದ ಶ್ರೀನಿಧಿ ಎಂಬಾತನಿಂದ ಮೋಸದ ಆರೋಪ. ಮದುವೆ ಆಗ್ತೀನಿ ಅಂತ ನಂಬಿಸಿದ್ದಾನೆ. ಯುವಕನ ವಿರುದ್ಧ ಶಿವಮೊಗ್ಗ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶಿವಮೊಗ್ಗ ನಗರದ ಶ್ರೀನಿಧಿ ಎಂಬಾತನಿಂದ ಮೋಸ ಆಗಿರುವಂತಹ ಆರೋಪ. ಹೊರ ರಾಜ್ಯದ ಯುವತಿಗೆ ಮೋಸ ಮಾಡಿರೋ ಯುವಕ ಶ್ರೀನಿಧಿ ಪ್ರೀತಿ ಹೆಸರಿನಲ್ಲಿ ಯುವತಿ ಮೇಲೆ ಅತ್ಯಾಚಾರ ಮಾಡಿದ ಆರೋಪ. ಗರ್ಭಿಣಿಯಾಗಿರೋ ವಿಚಾರ ತಿಳಿತಾ ಇದ್ದಂತೆ ಯುವಕ ಕೈಕೊಟ್ಟಿದ್ದಾನೆ. ಮಹಿಳಾ ಠಾಣೆಗೆ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಆರೋಪಿಗಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಮದುವೆ ಆಗ್ತೀನಿ ಅಂತ ನಂಬಿಸಿದ್ದಾನೆ. ಆಕೆಯನ್ನು ಪುಸಲಾಯಿಸಿದ್ದಾನೆ. ಆಕೆಯನ್ನು ಸರಿಯಾದ ಹೇಗೆ ಬೇಕೋ ಬಳಕೆ ಮಾಡಿಕೊಂಡಿದ್ದಾನೆ. ಅದಾದ ನಂತರ ಎಸ್ಕೇಪ್ ಆಗಿದ್ದಾನೆ. ಶ್ರೀನಿಧಿ ಎನ್ನುವಾತ ಮೋಸ ಮಾಡಿದ್ದಾನೆ ಅಂತ ಹೇಳಿ ಯುವತಿ ಮಹಿಳಾ ಠಾಣೆಗೆ ದೂರನ್ನ ದಾಖಲು ಮಾಡಿದ್ದಾರೆ. ಅದರಂತೆ ಪೊಲೀಸ್ನವರು ಕೂಡ ಈಗ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಈತ ಶ್ರೀನಿಧಿ ಆಕೆಯನ್ನು ನಂಬಿಸಿ ಆಕೆಯನ್ನು ಗರ್ಭಿಣಿ ಮಾಡಿ ಈಗ ಎಸ್ಕೇಪ್ ಆಗಿದ್ದಾನೆ. ಪೊಲೀಸ್ನವರು ಈಗ ಆತನ ಹುಡುಕಾಟದಲ್ಲಿದ್ದಾರೆ. ಹೊರ ರಾಜ್ಯದ ಯುವತಿಗೆ ಮೋಸ ಮಾಡಿರುವಂಥ ಯುವಕ ಶ್ರೀನಿಧಿ ಪ್ರೀತಿ ಹೆಸರಲ್ಲಿ ನಂಬಿಸಿ ಮೋಸ ಮಾಡಿದ್ದಾನೆ. ಆಕೆ ಗರ್ಭಿಣಿ ಆಗ್ತಾ ಇರೋದು ತಿಳಿತಾ ಇದ್ದಂತೆ ಈತ ಎಸ್ಕೇಪ್ ಆಗಿದ್ದಾನೆ. ಕೈಕೊಟ್ಟು ಕಾಣಿಯಾಗಿದ್ದಾನೆ. ಆಕೆ ಮಹಿಳಾ ಠಾಣೆಗೆ ದೂರನ್ನು ದಾಖಲು ಮಾಡಿದ್ರು. ಈಗ ಆರೋಪಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಇತ್ತೀಚಿನ ದಿನದಲ್ಲಿ ಈ ಲವ್ ಸೆಕ್ಸ್ ಧೋಕಾ ಅನ್ನೋದು ಯಥೇಚ್ಛವಾಗಿ ನಡೀತಾ ಇದೆ. ನಂಬಿಸ್ತಾರೆ, ಪ್ರೀತಿ ಮಾಡ್ತಾರೆ. ಆಕೆಯನ್ನು ನಂಬಿಸಿ ನಾನು ಮದುವೆ ಆಗ್ತೀನಿ, ನಿನ್ನ ಜೊತೆ ಜೀವನದಲ್ಲಿ ಇರ್ತೀನಿ, ನಿನ್ನ ಜೊತೆ ಯಾವಾಗಲೂ ಹೀಗೆ ಇರ್ತೀನಿ ಅಂತ ಹೇಳಿ ಏನೇನೋ ಹೇಳಿ ಕತೆ ಕಟ್ಟಿರ್ತಾರೆ. ಅದಾದ ನಂತರ ಈ ರೀತಿ ಮೋಸ ಆಗತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಮೋಹನ್ ಕೃಷ್ಣ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೋಹನ್ ಕೃಷ್ಣ, ನೋಡ್ತಾ ಇದ್ದೀವಿ ಏನಿದು ಸೆಕ್ಸ್ ಲವ್ ಧೋಕಾ ಅಂತ. ಆತ ಯಾರು, ಈಗ ಎಲ್ಲಿದ್ದಾನೆ, ಏನಾಗಿದೆ ಸ್ಟೋರಿ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೊಡೋದಾದ್ರೆ? ಶಿವಕುಮಾರ್, ಇದೀಗ ಮಹಿಳಾ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ದಾಖಲಾಗ್ತಿದ್ದಂತೆ ಈ ಶ್ರೀನಿಧಿ ಎಂಬ ಯುವಕ ಇದೀಗ ಕಾಣೆಯಾಗಿರುವಂತದ್ದು. ಈತನ ಶೋಧದಲ್ಲಿ ಈಗ ಪೊಲೀಸರು ತೊಡಗಿಕೊಂಡಿದ್ದಾರೆ. ಈ ಶಿವಮೊಗ್ಗದ ದುರ್ಗಿಗುಡಿಯಲ್ಲಿ ಅನುರಾಧ ಕ್ರಿಯೇಷನ್ಸ್ ಎಂಬ ಹೆಸರಿನಲ್ಲಿ ಒಂದು ಟೈಲರಿಂಗ್ ಶಾಪ್ ಅನ್ನ ನಡೆಸ್ತಾ ಇರ್ತಾನೆ ಈತ. ಈ ಟೈಲರಿಂಗ್ ಶಾಪ್ ನಲ್ಲಿ ಹೋಟೆಲ್ ನಲ್ಲಿ ಒಂದು ಕೆಲಸ ನಿರ್ವಹಿಸ್ತಾ ಇದ್ದ ಯುವತಿ ಪರಿಚಯ ಆಗತ್ತೆ. ಈ ಮೂಲತಃ ಒರಿಸ್ಸಾದ ಯುವತಿ ಆಗಿರ್ತಾಳೆ ಇವಳು. ಈಕೆ ಪದೇ ಪದೇ ಟೈಲರಿಂಗ್ ವಿಚಾರವಾಗಿ ಈತನ ಅಂಗಡಿಗೆ ಭೇಟಿ ಕೊಡ್ತಿರ್ತಾಳೆ. ಆಗ ಪರಿಚಯ ಆಗುತ್ತೆ. ಪರಿಚಯದಲ್ಲಿ ಪ್ರೀತಿಗೆ ತಿರುಗತ್ತೆ. ಬಳಿಕ ಪ್ರೀತಿಯಲ್ಲಿ ಇವೆಲ್ಲವೂ ಕೂಡ ನಡೆದು ಹೋಗುತ್ತೆ. ಆ ಬಳಿಕ ಆತ ಯುವತಿ ಗರ್ಭಿಣಿ ಆಗ್ತಾ ಇದ್ದಂತೆ ಆತ ಶ್ರೀನಿಧಿ ಎಂಬ ಯುವಕ ಇದ್ದಾನೆ. ಈತ ಈ ಯುವತಿಗೆ ಕೈ ಕೊಟ್ಟಿರುವಂತದ್ದು. ಈಗ ಪ್ರೀತಿ ಹೆಸರಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಆರೋಪ ಹೊರಿಸಿ ಇದೀಗ ಶಿವಮೊಗ್ಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಶಿವಕುಮಾರ್, ಥ್ಯಾಂಕ್ ಯು ಮೋಹನ್ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.